ವೆಲ್ಕಮ್ ಬ್ಯಾಕ್ ಟು ಧನು ಮಂಜುನಾಥ್ ಯೂಟ್ಯೂಬ್ ಚಾನಲ್. ಇವತ್ತೇನು ಸ್ಪೆಷಲ್ ರಕ್ಷಿತ್? ಹೇಳು, ಇವತ್ತೇನು ಸ್ಪೆಷಲ್ ಇಲ್ವಾ? ಹಂಗಾದ್ರೆ ನೀನು ಅಷ್ಟು ನಿಧಾನಕ್ಕೆ ಮಾತಾಡಿದ್ರೆ. ಗೈಸ್, ಇವತ್ತು ನನ್ನ ಬರ್ಡೇ. ಎಲ್ಲರೂ ವಿಶ್ ಮಾಡಿ. ವಿಡಿಯೋ ಯಾವತ್ತು ಬರುತ್ತೋ ನನಗೆ ಗೊತ್ತಿಲ್ಲ ಗೈಸ್. ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಗೆಸ್ ಮಾಡಿ. ನಮ್ಮ ಜೊತೆ ಇನ್ನೊಬ್ರು ಜಾಯ್ನ್ ಆಗ್ತಾರೆ, ಅದನ್ನು ಗೆಸ್ ಮಾಡ್ತಾಯಿರಿ. ಅಷ್ಟರಲ್ಲಿ ನಾನು ವೀಡಿಯೋ ಹಾಕ್ತೀನಿ ಗೈಸ್. ನಮ್ಮ ಅಣ್ಣ ನೋಡ್ರಿ ಯಾವಾಗ ಕೇಕ್ ತಗೊಂಬಂದಿದ್ದಾನೆ ನೋಡಿ. ನನ್ನ ಬರ್ಡೇ ಮುಗ್ದೋಗಕ್ಕೆ ಬಂದಿದೆ. ಟೈಮ್ ಎಷ್ಟು ಗೊತ್ತಾ? 4:30 ಗೈಸ್. ಇಂಥ ಅಣ್ಣಂದ್ರೂ ಇರ್ತಾರೆ. 4:15 ಕೇಕ್ ತಗೊಂಬಂದಿದ್ದಾನೆ. ಅದು ಯಾವ ಕೇಕ್ ತಂದಿದ್ದಾನೆ ನೋಡಿ. ಅಲ್ಲಿ ಐಸ್ ಕೇಕ್ ಸಿಗಲಿಲ್ಲ. ಅಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಇದ್ದಿದ್ದೇ ಒಂದು ಬೇಕ್ರಿ, ಅದರಲ್ಲಿ ಸಿಕ್ಕಿದ್ದೇ ಇದೊಂದು ಕೇಕು. ಅದಕ್ಕೆ ಇದು ತಗೊಬಂದಿದ್ದಾನೆ. ನನಗೇನು ಬೇಜಾರಿಲ್ಲ ಬಿಡಿ ಗೈಸ್. ಮಾತಾಡು. ನಿಖಿಲ್ ನಿಶಾ ಬ್ಲಾಗ್ಸಲ್ಲಿ ನಿಖಿಲ್ ಆಡ್ತಾನೆ, ನಾನು ಆಡ್ತೀನಿ ಗೈಸ್. ನಮ್ಮ ಅಣ್ಣಂಗೆ ನಾಚಿಕೆ ಆಗ್ತಿದೆ ಅಂತೆ. ಇಂತ ನಾವು ಟ್ರೈನ್ ಹತ್ಕೊಂಡು ಕುತ್ಕೊಂಡಿದ್ದೀವಿ. ನಾನು ಹೇಳಿಲ್ವ ಒಬ್ರು ಗೆಸ್ಟ್ ಬರ್ತಾರೆ ನಮ್ಮ ಜೊತೆಗೆ ಅಂತ. ಅದು ಚೆನ್ನಾಗಿ ನಿಮಗೆ ಈಗ ಬರ್ತೀಯಾ? ಈಗ ಚೆನ್ನಾಗಿ ಬರ್ತೀವ? ಈ ಕಡೆ ನೋಡಿ ವಿದ್ಯಾ ಟ್ರೈನಿಂಗ್ ಆಚೆ ಇದೆಲ್ಲ ಗೈಸ್. ಇವತ್ತು ನನ್ನ ಬರ್ತಡೇ, ಆದರೂ ನನಗೆ ವಿಷಯ ಮಾಡಿದ್ದಾರೆ. ಬೆಳಗ್ಗೆ ವಿಶ್ ಮಾಡಿ. ನಾನು ನನ್ನ ತಂಗಿ, ಇನ್ನೊಬ್ಳು ತಂಗಿ. ಅವ್ರು ಡಾಕ್ಟ್ರ್ ಫೋನ್ ಮಾಡಿರಲಿಲ್ಲ ಗೈಸ್. ನೋಡಿ ನಮ್ಮ ಕೇಕು ನನ್ನ ಕೈಗೆ ಹಿಂಗೆ ಕೊಟ್ಬಿಟ್ಟು ಕೂರಿಸ್ಬಿಟ್ಟವನೆ. ಅಲ್ಲಿ ಒಂದು ಬೇಕ್ರಿ ಇರ್ಬಾರ್ದು ರೈಲ್ವೆ ಸ್ಟೇಷನ್ ಹತ್ರ, ಯಾವುದೋ ಒಂದು ಬೇಕ್ರಿ. ಏನೂ ಇಲ್ಲ ಮಂತ್ರಾಲಯ ಇಲ್ಲ. ನಾನು ಹೆಂಗೆ ಆಗಿದ್ದೀನಿ ನೋಡಿ. ನನ್ನ ಬರ್ಡೇ ಅಂತಾನೆ ಅನಿಸ್ತಿಲ್ಲ. ಒಂದು ಹೊಸ ಬಟ್ಟೆ ಹಾಕೊಂಡಿಲ್ಲ ಗೈಸ್. ನಾನು ಹೊಸ ಬಟ್ಟೆನೂ ಹಾಕೊಂಡಿಲ್ಲ, ಏನೂ ಹಾಕೊಂಡಿಲ್ಲ. ಮನೇಲಿ ನೆನ್ನೆ ರಾತ್ರಿ 12 ಗಂಟೆಗೆ ಹೆಂಗೆ ಎದ್ದಿದ್ನೋ ಹಂಗೆ ಕೇಕ್ ಕಟ್ ಮಾಡಿಬಿಟ್ಟು ಓಡ್ ಬಂದ್ಬಿಟ್ಟೆ. ಮಂತ್ರಾಲಯ ಹೋಗ್ಬೇಕು ಅಂತ. ಇವಾಗ್ಲೂ ಟ್ರೈನಲ್ಲಿ ಮಾಡ್ಕೊಂಡು ಕೇಕ್ ಮಾಡ್ಕೊಂಡು ಹೋಗ್ಬೇಕು. ಹಿಂಗೆ ಬಂದರೆ ಚೆನ್ನಾಗಿ ಬರುತ್ತೆ ಗೈಸ್. ಫೈನಲಿ ನಾವು ರೀಚ್ ಆದ್ವಿ. ಡೆಸ್ಟಿನೇಷನ್ ಇನ್ನೂ ಇವಾಗಲೂ ಹೇಳಲ್ಲ ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ. ಇವತ್ತಿಗೆ ದರ್ಶನಕ್ಕೆ ಬಂದೇ ಇಲ್ಲ. ಫಸ್ಟೇ ಇರೋದ್ರಿಂದ ಎಷ್ಟು ರಶ್ ಇದೆ ನೋಡಿ ಗೈಸ್. ಇವತ್ತು ಬಂದಿದ್ದು ಒಳ್ಳೆ ಕೆಲಸ ಆಯಿತು. ನಾವು ಗೊತ್ತಾಗುತ್ತೆ ನಿನಗೆ. ಕಾರ್ಡ್ ಹೋಗೋಕ್ಕೆ ಅರ್ಧ ಗಂಟೆ ಬೇಕು. ಗೈಸ್, ನಾವು ಇವಾಗ ಆಟೋದಲ್ಲಿ ನಾನು ಹುಡ್ಡಿ ಹಾಕೊಂಬಂದು ಒಳ್ಳೆ ಕೆಲಸ ಮಾಡಿದ್ದೀನಿ. ನನಗೆ ಅಷ್ಟು ಚಳಿ ಆಗ್ತಾ ಇಲ್ಲ. ರಕ್ಷಿಗೆ ಚಳಿ ಆಗ್ತೈತಾನೆ, ಹುಡುಗಿಗೆ ಚಳಿ ಆಗ್ತೈತಾನೆ. ಓ, ಬೆಳ್ಳು ಕಾಣಿಸ್ತಾಳೆ ವಿದ್ಯಾ. ಅವಳು ಅಷ್ಟು ಕಲರ್ ಇಲ್ಲ ಗೈಸ್. ನಾನು ಬೆಳ್ಳಗೆ ಇರೋದು ಗೈಸ್. ಎಂತ ಗೊತ್ತಿಲ್ಲ ಗೈಸ್, ಅಷ್ಟು ಇರ್ಬೇಕನ್ಸ್ತಾ ಇದೆ. ಬಟ್ಟೆಗಳು ಎಲ್ಲ ಸಿಗುತ್ತೇನೋ ಗೈಸ್. ಊಟ ಎಷ್ಟು ಖರಾಬಾಗಿದೆ ಅಂತಂದರೆ ತಿನ್ನೋಕ್ಕೆ ಆಗ್ತಿಲ್ಲ ಗೈಸ್ ನಮಗೆ. ನೋಡ್ರಿ ಹಂಗೆ ಬಿಟ್ಟಿದ್ದೀನಿ ನಾನು. ಇವಳೊಬ್ಳು ಹೆಂಗೆ ಬಾರಿಸ್ತಿದ್ದಾಳೆ. ಚೆನ್ನಾಗಿಲ್ಲ ಅಂದ್ರೆ ಬೆಂದಿಲ್ಲ, ಟೇಸ್ಟ್ ಇಲ್ಲ. ನೀನು ಹೆಂಗೆ ಪೋಟ್ರೆ ಮಾಡ್ತಿದ್ಯಾ ಅಂತಂದರೆ ತಿನ್ನೋದಕ್ಕೆ ಹುಟ್ಟಿದೀವಿ ಅನ್ನೋ ಥರ ಪೋಟ್ರೆ ಮಾಡ್ತೀವಿ. ನೀನು ತಿನ್ನೋಕ್ಕೆ ತಾನೇ ಹುಟ್ಟಿರೋದು. ತಿನ್ನೋಕೆ ಹುಟ್ಟಿರೋದು ತಿನ್ನೋಕ್ಕೆ. ಇದೇ ಗೈಸ್ ನಾವು ಉಳ್ಕೊಂಡಿರೋ ರೂಮು. ಊಟ ಸರಿಯಾಗಿ ಸಿಕ್ತಿಲ್ಲ ಗೈಸ್. ಚುರುಮುರಿ ತಗೊಳ್ಳೋಣ ಅಂತ ಹೋದ್ವಿ. ಚುರುಮುರಿಲಿ ಬರೀ ವಿನೆಗರು ಮತ್ತು ಟೊಮೆಟೊ ಎರಡೇ ಇದ್ದಿದ್ದು. ಮಂಡಕ್ಕಿ ಒಂದು ಹಾಕಿ ಕಡಲೆ ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಕೊಟ್ಟರು. ನಮ್ಮ ಕಡೆ ಚುರುಮುರಿ ಅಂದರೆ ಏನು ಹೇಳಿ, ಚೆನ್ನಾಗಿ ಮಂಡಕ್ಕಿ ಹಾಕ್ಬಿಟ್ಟು ಮತ್ತು ಮೆಣಸಿನ್ಕಾಯಿ ಚಟ್ನಿ ಹಾಕ್ಬಿಟ್ಟು ಖಾರ ಹಾಕ್ಬಿಟ್ಟು ಈರುಳ್ಳಿ ಹಾಕ್ಬಿಟ್ಟು ಕೊಟ್ಟರೆ ಸಖತ್ತಾಗಿರುತ್ತೆ ತಾನೇ. ಕೊಟ್ಟು ಸರಿ ಗಾಯ್ಸ್, ನಾವು ಇವಾಗ ಮಲ್ಕೊತೀವಿ. ಬೆಳಗ್ಗೆ ಸಿಗ್ತೀವಿ. ಗುಡ್ ನೈಟ್. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ನೋಡಿ ನಾನು ಆಲ್ರೆಡಿ ರೆಡಿ ಆಗಿದ್ದೀನಿ. ತಲೆ ಒಂದು ಬಚ್ಕೋಬೇಕು ಅಷ್ಟೇ. ಇವಳು ಇನ್ನೂ ರೆಡಿ ಆಗಿಲ್ಲ ಗೈಸ್. ನಮ್ಮ ಅಣ್ಣ ಇವಾಗ ಸ್ನಾನಕ್ಕೆ ಹೋಗ್ತಿದ್ದಾನೆ. ಹುಡುಗಿರೆಲ್ಲ ರೆಡಿ ಆದಮೇಲೆ ಇವನು ಇನ್ನೂ ಸ್ನಾನಕ್ಕೆ ಇವಾಗ ಹೋಗ್ತಿದ್ದಾನೆ. 7 ಗಂಟೆ ಆಗೋಯ್ತು ಆಲ್ರೆಡಿ. ದರ್ಶನ ಮಾಡೋಕ್ಕೆ ತುಂಬ ಲೇಟ್ ಆಗುತ್ತೆ. ನಾವಿನ್ನೂ ಟಿಫನ್ ಮಾಡಿದ್ವಿ. ಬೈಲಿ ನಾನು ಬೆಳಗಿದ್ದೀನಿ ಬಾ ತೋರಿಸ್ತೀನಿ. ನಾನು ಹೆಂಗೆ ಕಾಣಿಸ್ತಿದ್ದೀನಿ ಅಂತ ಮಿರರಲ್ಲಿ ತೋರಿಸ್ತೀನಿ.
ಈ ಮಿರರ್ ಚೆನ್ನಾಗಿಲ್ಲ, ಆ ಮಿರರು ಚೆನ್ನಾಗಿಲ್ಲ. ಚೆನ್ನಾಗಿ ಕಾಣಿಸ್ತಿದ್ದೀನಲ್ವಾ ಗೈಸ್? ಕಮೆಂಟ್ ಮಾಡಿ ನಾನು ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತ. ಇವಳಿಗೆ ಡ್ರೆಸ್ ತೊಗೊಂಡು ಬಂದಿದ್ದಾಳೆ ನೋಡಿ ಗೈಸ್. ನಾನು ಒಬ್ಬಳೇ ಸ್ಯಾರಿ, ನಮ್ಮ ಅಣ್ಣ ಪಂಚೆ ಹಾಕ್ಕೊತವನೆ. ಇವಳು ಸ್ಯಾರಿ ತೊಗೊಂಬರೆ ವಿದ್ಯಾ ಅಂತ ಅಂದರೆ ಓಕೆ ಅಂದ್ಬಿಟ್ಟು ಡ್ರೆಸ್ ತೊಗೊಂಬಂದವಳೆ. ಸ್ಯಾರಿ ಎಲ್ಲೆಲ್ಲಿ ಉಟ್ಕೊಳಕ್ಕೆ ಅವಕಾಶ ಸಿಗುತ್ತೋ ವಿದ್ಯಾ ಅಲ್ಲೆಲ್ಲಿ ಉಟ್ಕೋಬೇಕು, ಏನಂತೀಯ? ಇದೆಲ್ಲ ಮೇಕಪ್ ಪ್ರಾಡಕ್ಟ್ಸ್ ನಾನು ಯಾವುದು ಯೂಸ್ ಮಾಡಲ್ಲ ಗೈಸ್. ಬರೀ ನೋಡಿ ಕಾಜಲ್ ಮತ್ತು ಲಿಪ್ಸ್ಟಿಕ್ ಎರಡೇ ಹಾಕಿದ್ದೀನಿ. ಐಲೈನರ್ ಕೂಡ ಹಾಕಿಲ್ಲ ನಾನು, ಹಳ್ಸೋಗ್ಬಿಡುತ್ತೆ ಮತ್ತೆ ಯಾರು. ಮತ್ತು ನಾವು ರೂಮಿಗೆ ಬಂದು ಮತ್ತೆ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಹೋಗಬೇಕು. ನಾನು ಡ್ರೆಸ್ ಹಾಕ್ಕೊಂಡು ಬೇರೆ ಕಡೆ ಪ್ಲೇಸಸ್ಗೆ ಹೋಗಬೇಕು, ಸ್ಯಾರಿಲಿ ಹೋಗೋಕ್ಕಾಗಲ್ಲ. ನಮ್ಮ ಮಮ್ಮಿ ಸ್ಯಾರಿ ಇದು. ಓಕೆ ಗಾಯ್ಸ್, ಆಮೇಲೆ ಸಿಗ್ತೀನಿ, ಬಾಯ್. ಅಷ್ಟು ಚೆನ್ನಾಗಾಯ್ತಾ? ಪ್ರಸಾದ ತಗೊಳಕ್ ಬಂದಿದ್ದೀವಿ. ತುಂಬ ರಶ್ ಇದೆ, ಶೆಕೆ ಮೇಲೆ. ಇನ್ನೂ ಟೈಮ್ ಬಂದ್ಬಿಟ್ಟು 8 o'clock. ಇಷ್ಟೊತ್ತಿಗೆ ಭಾಳ ಶೆಕೆ ಆಗುತ್ತೆ. ನಮ್ಮಣ್ಣ ನಾನು ಒಂದೇ ಸಲ ಬಾಡಿ ಮಾಡಿ ಯಪ್ಪ ಗೈಸ್, ಇವನು 2 ಇಡ್ಲಿ ತಿಂತಾವ ನಮ್ಮಣ್ಣ. ವಿದ್ಯಾ 3 ಇಡ್ಲಿ, ನಾನು ಹಾಫ್ ಪಲಾವ್. ಒಂಚೂರು ಚೆನ್ನಾಗಿರೋ ಹೋಟೆಲ್ ಸಿಕ್ತು, ಅಂದರೆ ಫುಡ್ ಚೆನ್ನಾಗಿರೋ ಹೋಟೆಲು. ಖುಷಿ ಆಗ್ತಾಯಿದೆಯಪ್ಪ ಇವಾಗ ಅದು. ಗೈಸ್, ನಾನು ನಿನ್ನೆ ಮಧ್ಯಾಹ್ನ ತಿಂದಿರೋದು ಊಟ 2 ಚಪಾತಿ. ಎಷ್ಟು ಚಪಾತಿ ಮಾತಾಡ್ತಿಲ್ಲ, ಚಪಾತಿ ತಿಂದಿದ್ದೆ ಗೈಸ್. ತಿನ್ಬಿಟ್ಟು ಮಾಡ್ತೀನಿ ಗೈಸ್. ಇವಾಗ ನಾವು ಇಲ್ಲಿ ದರ್ಶನ ಆಯಿತು. ಇವಾಗ 5 ಪ್ಲೇಸಸ್ಗೆ ಹೋಗಬೇಕು. ಆಟೋದವರೇ ಕರ್ಕೊಂಡು ಹೋಗ್ತಾರಂತೆ. 150 ಅಂತೆ ಒಬ್ಬರಿಗೆ ಪೇ ಮಾಡಿದ್ರೆ. ಅದಕ್ಕೆ ಹೋಗ್ತಿದ್ವಿ. ಲಾಸ್ಟ್ ಟೈಮ್ ನಾವು ಪೇರೆಂಟ್ಸ್ ಜೊತೆ ಬಂದಾಗ ಹೋಗೋಕ್ಕಾಗಿಲ್ಲ ಗೈಸ್. ಅದಕ್ಕೆ ಈ ಸತಿನಾದರೂ ಹೋಗೋಣ ಅಂತ. ಈ ಡ್ರೆಸ್ ನಮ್ಮ ಆಂಟಿ ಕೊಡಿಸಿತ್ತು ಬರ್ಡೇಗಂತ. ಚೆನ್ನಾಗಿದೆಯಾ? ನನ್ನ ಫೋನಲ್ಲಿ ಚೆನ್ನಾಗೇ ಬರ್ತಿಲ್ಲ ರಕ್ಷಿ ಕರ್ರೋಗೆ. ಗಾಯ್ಸ್, ಇವಾಗ ನಾವು ಬಿಚ್ಚಾಲೆಗೆ ಬಂದಿದ್ದೀವಿ. ಎಷ್ಟು ಸಖತ್ತಾಗಿ ನೀರು ಹರಿತಿದೆ ನೋಡಿ ಇಲ್ಲಿ. ಆದರೆ ಇಲ್ಲಿ ಬಿಡ್ತಿಲ್ಲ ನನಗೆ ಆಟ ಆಡೋಕ್ಕೆ. ಅಲೆಗಳು ಎಷ್ಟು ಚೆನ್ನಾಗಿ ಬರ್ತೈತೆ ನೋಡು. ಹಾಯ್ ಮಾಡಿ. ಅಯ್ಯೋ, ನಮ್ಮ ಅಣ್ಣಂದು ಅದೇ ಇರೋದು ಒಳಗೆ ಮಾಡೋದು ಬಾ. ಏನು ಒಳಗಡೆ? ಎಷ್ಟು ತಣ್ಣೋಗಿದೆ ಗೊತ್ತಾ ಪ್ಲೇಸ್. ಇಲ್ಲಂತೂ ಭಾಳ ಹೀಟು. ಮಾರ್ನಿಂಗ್ ಎಷ್ಟು ಹೀಟ್ ಅಂತ ಅಂದರೆ ಬಿಸಿಲಿಲ್ಲ ಅಷ್ಟು, ಅಂದರೂ ಫುಲ್ಲು ಶೆಕೆ ಆಗ್ತೈತೆ. ಅದೇ ಇಲ್ಲಿ ಫುಲ್ಲು ತಣ್ಣಗೈತೆ. ಮೂಲರಾಮ ವಿಜಯತ. ಕೆಳಗೆ ಬಿಡಲ್ಲ, ನೀರಲ್ಲಿ ಬಿಡಲ್ಲ ಗೈಸ್. ನೀರತ್ರ ಗೈಸ್, ನನಗೆ ಆಟ ಆಡ್ಬೇಕು ಅನ್ನಿಸ್ತೈತಿ. ನಮ್ಮ ಅಣ್ಣ ಇಲ್ಲಿನಿ ಅಂದ್ರೇ ಬಿಡ್ತಲ್ಲ. ಬಿದ್ದು ಸತ್ತೋಗ್ತೀನಂತ ಭಯ ಅಂತ ನಮ್ಮ ಅಣ್ಣಂಗೆ. ನಾನು ಅದ್ರ ಮೇಲೆ ನಿಂತ್ಕೊಳ್ಳ. ನೀನು ಯಾಕೆ ನಿಂತ್ಕೊಂತಿದ್ಯಾ? ಇವನು ಮಾತ್ರ ನಿಂತ್ಕೋಬೋದು, ನಾವು ಕುತ್ಕೊಳ್ಳಂಗೂ ಇಲ್ಲ ಅಲ್ಲಿ. ರಕ್ಷಿ ಹೇಳಿ, ನಿನ್ನನ್ನು ಬೈಯೋದು ನನ್ನನ್ನಲ್ಲ. ಬಿಚ್ಚಲಮ್ಮ ಟೆಂಪಲ್ ಇಲ್ಲಿಗೆ ಬಂದಿದ್ದೀವಿ ಇವಾಗ. ಇವರಿಬ್ಬರಂತೂ ಎಷ್ಟು ನಿಧಾನ ಬರ್ತಿದಾರಂದರೆ, ಆ ಹುಡುಗ ಯಾಕೆ ಬರ್ತಿಲ್ಲ? ರಕ್ಷಿ, ನಮ್ಮಣ್ಣ ಎಲ್ಲದರಲ್ಲೂ ಲೇಟು ಗೈಸ್. ವಯಸ್ಸಿಗೆ ಅಜ್ಜ ಆಗಿದ್ದಾನೆ. ಏನಾಯ್ತು? ಏನಿಷ್ಟ ಭಾಳ ಸುಸ್ತಾಗ್ತೈತೆ. ನೀರು ಗಗ್ಲಗ್ಲ ಬೇರ್ಕೆ. ನಾನು ಹೋಗಿ ಅಲ್ಲಿ ಆಟೋದಲ್ಲೇ ಕುಡಿತೀನಿ ಬಿಡು.
ಬಂದ್ವಿ ಗಾಯ್ಸ್. ನಾವು ರಾಯರು ವಿಶ್ರಾಂತಿ ತಗೊಂತಿದ್ದ ಜಾಗಕ್ಕೆ ಬಂದಿದ್ದೀವಿ. ನಮ್ಮ ಅಣ್ಣ ಏನು ಗೊತ್ತಾ, ಅವ್ನು ವಿಡಿಯೋ ವ್ಲಾಗಲ್ಲಿ ಬರಬೇಕು ಅಂದ್ಬಿಟ್ಟು ಅವನೇ ನಾನು ತೆಗಿ 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 ವ್ಲಾಗ್ ಮಾಡು ಅಂತ ಹೇಳ್ತಾನೆ. ನೋಡ್ಬಿಡಿ ಗೈಸ್. ವಿಶ್ರಾಂತಿ ಮಾಡೋದು. ಅಕ್ಷಿ ಇಲ್ಲಿ ಯಾಕೆ ದುಡ್ಡು ಹಾಕ್ತಿರೋದು? ಇಲ್ಲಿ ಯಾಕೆ ದುಡ್ಡು ಹಾಕ್ತಿರೋದು? ಉಂಡಿ ಅಂತ ಇದು. ಉಂಡಿ ಉಂಡಿ ಉಂಡಿನ ವಿಶ್ರಾಂತಿ ಪಾಯಿಂಟ್. ನನ್ನ ಅವಸ್ಥೆ ನೋಡಿ ಹೆಂಗೆ ಕುತ್ಕೊಂಡವನೆ ನೋಡಿ. ಸ್ಟೋರಿನೇ ನೋಡಿಕೊಂಡು ಒಂದು 100 ಸತಿ. ಇಷ್ಟು ಸಖತ್ತಾಗಿ ಕಾಣಿಸ್ತಿದ್ಯಾ? ನಿನ್ನ ಬ್ಯೂಟಿ ಸೀಕ್ರೆಟ್ ಏನು ರಕ್ಷಿ? ವಾವ್ ಸೂಪರ್. ಎಷ್ಟು ಸಖತ್ತಾಗಿತ್ತ ನೋಡಿ ನಮ್ಮಣ್ಣ. ಗೈಸ್ ನೋಡಿ ಪ್ಲಮ್ ಸನ್ಸ್ಕ್ರೀನ್ ಹಚ್ಬಿಟ್ಟು ಯಾವಾಗ ನೋಡಿದ್ರು ತಿಂಡಿ ಪೋತಿ ಕೈಯಲ್ಲಿ ತಿಂಡಿ ಯಾವಾಗಲೂ ಇರಬೇಕು ಗೈಸ್. ಒಳಗೆ ಯಾವಾಗಲೂ ತಿಂಡಿ ಇರಬೇಕು. ತುಂಬ ದೂರ 20 ಕಿಲೋಮೀಟರ್ಸ್. ನಾವಿವಾಗ ಪಂಚಮುಖಿ ಪುರಾಣ ದೇವಾಲಯ ನಮಃ. ಇದು ಬೆಟ್ಟ ಹತ್ತಬೇಕು ಅನ್ಸುತ್ತೆ. ಏನು ಹೋಗದೆ ಏನು ನಾವೆಲ್ಲರೂ ಬರ್ತಿದ್ದೀವಿ ಬೇಗ ಬೇಗ ದರ್ಶನ ಮಾಡ್ಕೊಂಡು. ಇಲ್ಲಿ ಆಟೋಗೆ ಏನು 150 ರುಪೀಸ್ ಕೊಟ್ಟರೆ 5 ಪ್ಲೇಸಸ್ ತೋರಿಸ್ತಾರೆ ಅಂದ್ಬಿಟ್ಟು ಬಂದಿರೋದಾಯ್ತಾ. ನಾವು ಬೇಗ ಬೇಗ ಎಲ್ಲರೂ ದರ್ಶನ ಮಾಡ್ಕೊಂಡು ಬರ್ತವ್ರೆ ಎಲ್ಲರೂ. ಆದರೆ ಒಂದು ಅಂಕಲ್ ಇದ್ದಾರೆ, ಬೋಡ ಅಂಕಲ್, ಅರ್ಧ ಗಂಟೆ ವೇಟ್ ಮಾಡಿಸ್ತವ್ರೆ ನಮ್ಮನ್ನ ಗೈಸ್. ನಮ್ಮಣ್ಣ ಪ್ರತಿ ಸತಿನೂ ಅವ್ರು ಬಂದಾಗ ನಾನು ಹೇಳ್ತೀನಿ ಅಂತ ಹೇಳ್ತಾನೆ, ಆದರೆ ಹೇಳಲ್ಲ ಗೈಸ್. ಬಂದೈತೆ ಇನ್ನೂ ಅವನು ಹೇಳಿಲ್ಲ ಅವರಿಗೆ ಬೇಗ ಬನ್ನಿ ಅಂತ. ಸುಮ್ಮನೆ ಸುಳ್ಳು ಹೇಳೋದು ನಮ್ಮ ಹತ್ರ. ಆ ಹುಡುಗರಿಗೆ ತಲೆ ತಿನ್ಕೊಂಡು ಕೂತ್ಕೊಂಡು ಅವನು. ಆ ಹುಡುಗರು ಎಷ್ಟು ಡೆಡಿಕೇಶನ್ ಗೊತ್ತಾ, ಎಷ್ಟು ಭಕ್ತಿ. ನಮ್ಮ ಅಣ್ಣಗೆ ಅದರಲ್ಲಿ ಒಂದು 10% ಇಲ್ಲ ಗೈಸ್. ಎಲ್ಲದರಲ್ಲೂ ಸ್ಲೋ ಮೋಷನ್ನು. ಊಟಕ್ಕೆ ಮಾತ್ರ ಎಷ್ಟು ಸ್ಪೀಡಾಗಿ ಹೋಗಿದ್ದಾನೆ ನೋಡಿ ಗೈಸ್. ಊಟಕ್ಕಂದ್ರೆ ಎಷ್ಟು ಸ್ಪೀಡಾಗಿ ಹೋಗಿರ್ತೀಯಲ್ಲ. ಊಟಕ್ಕೆ ಬಂದಿದ್ದೀವಿ ಗಾಯ್ಸ್. ಎಲ್ಲ ಮುಗೀತು, ಎಲ್ಲ ದರ್ಶನ ಆಯಿತು, ಎಲ್ಲದೂ ನೋಡ್ಕೊಂಡು ಬಂದ್ವಿ. ಇವಾಗ ವಾಪಸ್ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಹೋಗೋ ಟೈಮಲ್ಲೂ ಫೇರನ್ ಲವ್ಲಿ ಕೊಡು, ಅದು ಕೊಡು, ಇದು ಕೊಡು ಅಂತವಳೆ ಗೈಸ್. ನಾನು ಇದು ಪ್ಯಾಕ್ ಮಾಡಿ ಆಗಲ್ಲ ತೆಗಿಯೋಕ್ಕೆ. ನಾನು ಅದೇ ನೋಡ್ರಿ ಗೈಸ್. ಇವಳು ಬಸ್ಸಲ್ಲಿ ಯಾರು ನೋಡಬೇಕು ಅವಳನ್ನ. ರಕ್ಷಿ ಆಲ್ರೆಡಿ ರೆಡಿಯಾಗಿ ಮಲ್ಕೊಂಡ್ಬಿಟ್ಟ. ನಾವಿವಾಗ ವಾಪಸ್ಸು ನಮ್ಮ ಊರಿಗೆ ಹೋಗ್ತಿದ್ದೀವಿ. ಬಾಯ್. ಇಷ್ಟೇ ನನ್ನ ವ್ಲಾಗ್. ಯಾರಿಗೆಲ್ಲ ನಮ್ಮ ವ್ಲಾಗ್ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.